ನೆಲ ಅಲ್ಲ ಅದು, ಹಾವಿನ ಹೆಡೆ. ಅದರೊಳಗೆ ನುಣುಪಾಗಿರ್ತದೆ, ಜಾರ್ತಾ ಇದೆ. ಅಂಥ ಜಾರದೊಳಗೆ ಪರಮಾತ್ಮ ತಪ್ಪಲಾರದ ನಾಟ್ಯ. ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನ, ತಾಳವ ಶಿವನಪ್ಪ ತತ್ಯಾಮ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಚಲುವ ಕನಕಪ್ಪ ಕುಣಿದಾಮ್ಯ. ದೇವಿ ನಮ್ಮ ದೇವರು ಬಂದಾರ, ಬನ್ನೀರೆ ನೋಡ ಬನ್ನೀರೆ. ಆ ಪರಮಾತ್ಮ ಕುಣಿತಾ ಇದ್ರೆ ಆನಂದವಾಗ್ತಾ ಇದೆ. ಬ್ರಹ್ಮದೇವರು ಬಾರಿಸಿದ್ದೇ ಬಾರಿಸಿದ್ದು. ಈ ತರಹ ಪರಮಾತ್ಮ ನರ್ತನೆ ಮಾಡ್ತಾ ಇದ್ದಾನೆ. ನಾಗಪತ್ನಿಯರು ಹಾಡು ಹಾಡಕ್ಕೆ ಶುರು ಮಾಡಿದ್ರು. ಕೆಲವರು ಚಟ ಇರ್ತದೆ, ಹಾಡಿಗೆ ತಾವು ದೂರಿ ಊರಿಗೆ ದೇವರು ಹಾಡ್ತಾ ಇದ್ದಾಗ ನೋಡಿದ ಯಾರ್ದೋ ಅಪಸ್ವರ ಕೇಳಿಸ್ತಾ ಇದ್ರು. ವಾಯುದೇವರು ಹಾಡುವಾಗ ಯಾರು ಹಾಡಿದ್ರು ಅಪಸ್ವರ. ಭೀಮಸೇನ ಹಾಡು ಹೇಳಕ್ ನಾವು ಹಾಡಿದ್ರೆ ಅದು ಅಪಸ್ವರ. ಬಾಲಮುರಳಿ ಕೃಷ್ಣ ಹಾಡು ಹೇಳಕ್ ನಾವು ರಾಗ ತೆಗೆದ್ರೆ ಸುಮ್ಕೊಡ್ರಿ, ನಿಮ್ದು ರಗಡು ಕೇಳಿವಿ, ಅವ್ರದ್ದು ಕೇಳಿ ನಾವು ಬಂದಿವಿ ಅಂತ. ಅದಕ್ಕಾಗಿ ನಾವು ಗಂಭೀರವಾಗಿ ಕೂತಿರ್ಬೇಕಷ್ಟೇ. ನಮ್ಮ ಸಂಗೀತ ನಮ್ಗೆ ಗೊತ್ತು, ನಮ್ದೇನದ ನಾವು ಕಲ್ಪನಾ ಇರ್ತದೆ, ಕಲಿಯದೇ ಇದ್ದವರು ನಾವು. ಅದರಿಂದ ಯಾರು ಸಂಗೀತಗಾರರು ಎದುರಿಗೆ ಕೂತಿದ್ರೆ ಗಂಭೀರವಾಗಿ ಹಾಡ್ಲಾದ್ರೆ ಗಪ್ ಕೂತು ಬಿಡೋದು. ಅದಕ್ಕೆ ನಾ ಗಪ್ ಕೊಡ್ತಿರ್ತೇನೆ. ಹೀಗೆ ಪರಮಾತ್ಮ ನಾಗಪತ್ನಿಯರ ಹಾಡಿದಾಗ ಎಲ್ಲಿಂದ ಅಪಸ್ವರ ಅಂತ ಕಣ್ಣು ತೆಗೆದ ಅಂತೆ. ಅವ್ರು ಕೈ ಮಾಡಿಕತ್ತಾರೆ, ಮಾರಾಯ ತೆಳೆ ನೋಡು ಅಂತ. ನಮ್ಮ ಗಂಡನ ಹಣೆ ಬರ ಏನಾಗಿದೆ ಅದನ್ನ ನೋಡು, ಎಲ್ಲ ಜ್ಯೋತಿ ಬಿದ್ದು ಹೋಗಿದೆ, ಶಕ್ತಿಹೀನಾಗಿದ್ದಾನೆ, ಇನ್ನಾದ್ರೂ ಬಿಡು ಅಂತ. ಆಗ ಕಾಲಿಯ ನನ್ನ ದಂಡೆಗೆ ಕರೆದುಕೊಂಡು ಬಂದು ಹೇಳ್ತಾನೆ, ಬೇಡ ಬೇಡ, ಹೀಗೆ ಮಾಡಬೇಡ. ನೀನು ನನ್ನ ಭಕ್ತ ಅನ್ನೋದಕ್ಕಾಗಿ ನಿನಗೆ ಶಿಕ್ಷೆ ಮಾತ್ರ ಮಾಡಿದ್ದೀನಿ, ಸಂಹಾರ ಮಾಡಲಿಲ್ಲ. ಯಾಕೆ? ನೀನ್ ಬದುಕು. ಗರುಡನಿಂದ ಅಂಜಿಕೆ ಇದೆಯಲ್ಲ, ನಿನಗೇನು ಅಂಜಿಕೆ ಆಗೋದಿಲ್ಲ. ನನ್ನ ಶಂಖ ಚಕ್ರಾದಿ ಚಿಹ್ನಗಳು ನಿನ್ ಮೇಲೆ ಬಿದ್ದಿವೆ, ಹೋಗ್ ಬೇಕಾದಾಗ. ಜನ್ಮ ಜನ್ಮಕ್ಕೆ ಯಮನ ಭಯ ಬರಬಾರದು ಅಂತಿದ್ರೆ ಇದನ್ನು ಪ್ರಾರ್ಥನೆ ಮಾಡ್ರಿ. ಶಂಖ ಚಕ್ರಗಳ ಚಿಹ್ನ ನಮ್ಮ ದೇಹದ ಮೇಲೆ ಇರಬೇಕು. ಸಾಯೋ ಕಾಲದೊಳಗೆ ಶಂಖ ಚಕ್ರಾದಿಗಳ ಚಿಹ್ನವನ್ನ ಇಟ್ಟುಕೊಂಡು ಹೆಂಗ್ ಸಾಯ್ಬೇಕು ಅಂತ ಹೇಳ್ಯಾರ ಅಂತಂದ್ರೆ, ಪೂಜೆ ಬೆಳಿಗ್ಗೆ ಸ್ನಾನ, ಅದೇ ಸ್ವಚ್ಛ ತಲೆ ಮಾಡಿಸಿಕೊಂಡು ಸ್ನಾನ ಮಾಡಿ ಶುದ್ಧವಾಗಿ ಇಲ್ಲಿಂದ ಅಲ್ಲಿಯವರೆಗೆ ಉದ್ದ ನಾಮವನ್ನು ಹಚ್ಚಿಕೊಂಡು ಮಾರ್ಗ, ಡೈರೆಕ್ಟ್ ಮೋಕ್ಷ ಮಾರ್ಗ, ನಾಮ ಮುದ್ರೆಗಳನ್ನ ಧಾರಣ ಮಾಡಿ ದಿವ್ಯವಾಗಿ ಪೂಜೆಯನ್ನು ಪರಮಾತ್ಮನ ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಿ ಪೂರ್ಣ ಮುಗಿಸಿ, ಎಲ್ಲ ದೇವತೆಗಳಿಗೆ ನೈವೇದ್ಯ ಮುಗಿಸಿ, ತೀರ್ಥ ಕೊಟ್ಟು, ನಾವು ತುಳಸಿಯನ್ನ ಇಟ್ಟುಕೊಂಡು ತೀರ್ಥಪ್ರಾಶನ ಮಾಡಿ ಅಂಗಾರ ಅಕ್ಷಂತಿ ಹಚ್ಚಿಕೊಂಡು ಪ್ರಾಣ ಬಿಟ್ಟು ಊಟ ಮಾಡೋದು. ಅಂಗಾರ ಅಕ್ಷಂತಿ ಇಟ್ಕೊಂಡಿವಿ, ಯಾಕೆ ವೇಸ್ಟ್ ಆಗಬೇಕು, ಅದಕ್ಕೆ ಊಟನೂ ಮಾಡಿಬಿಡೋಣ ಅಂತಲ್ಲ. ಅಂಗಾರ ಅಕ್ಷಂತಿ ಹಚ್ಚಿಕೊಂಡು ಆಮೇಲೆ ಯೋಗಾರೂಢನಾಗಿ ಕುಳಿತು ಪ್ರಾಣ ಬಿಡಬೇಕು. ಇದು ಬಿಟ್ಟರೆ ಬಹಳ ಶ್ರೇಷ್ಠ ಅಂತ. ಯಾಕೆ ಅಂದ್ರೆ ಯಮನೂತ್ರ ಬರಂಗೇ ಇಲ್ಲ ಅಂತ. ಎರಡೆರಡು ಶಂಖಾಚಕ್ರಗಳು ಇರ್ತವೆ, ನಾಮಮುದ್ರೆ ಗದಾ ಇರ್ತದೆ, ಉದ್ದಾಗಿರತಕ್ಕಂತಹ ಸೋಪಾನದಂತೆ ಈ ಉದ್ದಾಗಿರತಕ್ಕಂತಹ ನಾಮ ತುರ್ಯನಾಮಕ ಭಗವಂತ ಇರ್ತಾನೆ. ಡೈರೆಕ್ಟ್ ಮೋಕ್ಷನೆ, ಯಮನ ಅಂಜಿಕೆ ಇದೆ. ಅದಕ್ಕೆ ವ್ಯಾಸರಾಜರಂದ್ರಂತೆ, ಮೇರೇವ ಊರ್ಧ್ವ ಪುಂಡ್ರ ಎರಡಾರು ನಾಮಗಳು, ಕೊರಳೊಳು ತುಳಸಿ ವನಮಾಲೆಯು, ಮೆರವ ಶಂಖ ಚಕ್ರ ಭುಜದೊಳುಪುವ ನಿನ್ನ, ನೆರೆ ಪೇಳುವ ವಾಯು ಮತದ ಸುಜ್ಞಾನವ, ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿಯೇ. ಅನಿಮಿತ್ತ ಬಂಧು ಕೃಷ್ಣ ದಯದಿಂದಲೆನಗೆ, ಜನುಮ ಜನುಮದಲ್ಲಿ ಕೊಡು ಕಂಡ್ಯ ಹರಿಯೇ. ಜನ್ಮ ಜನ್ಮಕ್ಕೆ ವೈಷ್ಣವನ್ನಾಗಿ ಮಾಡು. ಆ ವೈಷ್ಣವನಾದಾಗ ಈ ನಾಮಮುದ್ರೆಗಳ ಚಿಹ್ನ ನನ್ನ ಮೇಲೆ ಇರುವಂತೆ ಮಾಡು ಸ್ವಾಮಿ, ನಿನ್ನ ವಾಯುಮತವನ್ನ ಕೇಳುವಂತೆ ಮಾಡು. ಕೃಷ್ಣ ಇದನ್ನ ಕಾಲಿಯನಿಗೆ ಉಪದೇಶ ಮಾಡ್ತಾನೆ. ನಿನಗೆ ಎಷ್ಟಾದರೂ ಮೃತ್ಯು ಭಯ ಇಲ್ಲ. ಕಾಲಿಯ ಯಾರೂ ಅಲ್ಲ, ಅವನ ಹೋದ ಅವನ ನಂತರದಲ್ಲಿ ಕಾಲಿಯರು ನಾವೇ. ಕಾಲಕ್ಕೆ ಸಂಬಂಧ, ಸಂಸ್ಕೃತದಲ್ಲಿ ಒಂದು ಸೂತ್ರ, ವ್ಯಾಕರಣ ಸೂತ್ರ, ಕಾಲಾಠೈ ಅಂತ. ಕಾಲ ಎಂಬ ಶಬ್ದಕ್ಕೆ ಠೈ, ಠೈ ಪ್ರತ್ಯಯ ಬಂದ್ರೆ ತಸ್ಯ ಇಕಃ. ಆ ಇಕಕ್ಕೆ ಇಯ ಆದೇಶವಾಗ್ತದೆ. ಆ ಇಯ ಆದೇಶವಾಗಿ ಕಾಲ ಪ್ಲಸ್ ಇಯ ಕಾಲಿಯ, ಕಾಲ ಸಂಬಂಧಿಗಳು ಅಂತ ಅರ್ಥ. ನಾವೆಲ್ಲ ಕಾಲ ಸಂಬಂಧಿಗಳೇ. ಕಾಲ ಸಂಬಂಧಿಗಳಾದದಕ್ಕೆ ಕಾಲಿಯರು. ಅಂದ್ರೆ ಅವರಿಗೆ ಹೆಡೆಗಳಿವೆ, ನಮಗೇನು ಹೆಡೆನೇ ಇಲ್ಲ, ಕಾಡ್ಸಂಗಿಲ್ಲ ನಮ್ಮ ಹೆಡೆ. ಆಗಾಗ ಬರ್ತಿರ್ತದೆ, ಯಾವಾಗಲೇ ನಿಮ್ಗೆ ಮೇಲೆ ಇರುತ್ತದೆ ಮತ್ತು ಒಳಗಿಳದು ಬಿಡುತ್ತೆ.
ಯಾವಾಗಾದ್ರೆ ನಮ್ಗ ತಿಂಗಳದ ಕೊನೆ ಕಾಲದ ತಿಂಗಳದ ಮೊದಲೇ ದಿವಸ ಒಮ್ಮೆ ಹೆಡೆ ಎತ್ತಿ ಬಿಟ್ಟಿರ್ತೀವಿ. ನಾ 50 ದಿವಸ ಪಗಾರ ತಗೊಂಡು ಬಂದೇನೆ 50,000 ಎದ್ದೇ ಬಿಡ್ತು. ಯಾವಾಗಾದ್ರೂ ಯಜ್ಞಯಾಗ ಮಾಡಿದೀವಿ, ಅಹಂಕಾರ ಬಂತೆ. ಒಂದು ಯಜ್ಞಯಾಗದ ಅಹಂಕಾರ, ಅನ್ನದ ಅಹಂಕಾರ, ಅರ್ಥದ ಅಹಂಕಾರ, ಐಶ್ವರ್ಯದ ಅಹಂಕಾರ, ನನ್ನ ರೂಪದ ಅಹಂಕಾರ. ಕರಡಿ ಮುಂದೆ ನಿಂತಾಗ 3 ತಾಸು ಹಿಂಗೇ ನೋಡ್ಕೊಂಡು ಬಂದಿದೆ. ನನ್ನಂತೆ ಯಾರು ಸುಂದರ ಇದ್ದಾರೆ ಜಗತ್ತಿನೊಳಗೆ ಅಂತೇ ನಮಗೆ ಅನಿಸ್ತಿರ್ತದೆ. ಅಂದ್ರೆ ಎಷ್ಟೊತ್ತು ನಿಂತಿರ್ತೀವಿ ಅಷ್ಟೊತ್ತು ನಾವೇ, ಯಾಕಂದ್ರೆ ಮತ್ತೊಬ್ರು ನೋಡಂಗೆ ಇಲ್ಲ. ಯಾವಾಗಲೂ ನಾವು ಬಹಳ ಚಂದ ಅಂತ ಕರಡಿ ಮುಂದೆ ನಿಂತಾಗ ಅಷ್ಟೇ ಅನಿಸ್ತಿರ್ತದೆ. ಮತ್ತೊಬ್ರು ನೋಡ್ತಿದ್ರೆ ಆಮೇಲೆ ನಾವು ಮತ್ತೊಂದ್ಸಲ ಕರಡಿ ಮುಂದೆ ನೋಡಂಗಿಲ್ಲ. ಯಾಕಂದ್ರೆ ನಮ್ಮ ಮುಖ ನೋಡ್ಕೊಂಡ್ ಬಿಟ್ಟಿರ್ತೀವಿ ಒಂದ್ಸಲ. ಅವ್ರು ನೋಡಿದಾಗ ನಾ ಅಂತೂ ಇಷ್ಟು ಚಲೋ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಕಾಲಕ್ಕೆ ರೂಪದ ಇರ್ತದೆ, ಒಂದು ಕಾಲಕ್ಕೆ ಐಶ್ವರ್ಯದ ಮದ, ಒಂದು ಕಾಲಕ್ಕೆ ಒಂದೊಂದರ ಮದ ಏರ್ತಾ ಹೋಗ್ತದೆ. ಇವೆಲ್ಲ ವಿಷಯಗಳಿದ್ದಾಗೆ ನಾವು ಪರಿಹಾರ ಮಾಡಿಕೊಳ್ಳಿ. ಸಣ್ಣ ವಯಸ್ಸಿನೊಳಗೆ ಹುಟ್ಟಿದ ಕೂಸುಗಳಿದ್ರೆ ಶಿಶು ಮೋಹ ಬರ್ತದೆ. ತಂದೆ ತಾಯಿಗಳ ಬಗ್ಗೆ ಮೋಹ ಇರ್ತದೆ, ಅಣ್ಣ ತಮ್ಮಂದ್ರ ಬಗ್ಗೆ ಮೋಹ ಇರ್ತದೆ. ಎಷ್ಟು ಮೋಹಗಳಿವೆ ಜಗತ್ತಿನೊಳಗೆ. ಇವೆಲ್ಲಾನು ಒಂದು ತರಹದ ವಿಷಯನೇ ನಮಗೆ. ಶಿಶು ಮೋಹ, ಸತಿ ಮೋಹ, ಜನನಿ ಜನಕರ ಮೋಹ, ಇವೆಲ್ಲ ಮೋಹಗಳನ್ನು ಇಟ್ಟುಕೊಂಡು ವಿಷ ತುಂಬಿಕೊಂಡಿರ್ತೀವಿ. ಆ ವಿಷವನ್ನು ಪರಿಹಾರ ಮಾಡ್ಕೋಬೇಕಾದ್ರೆ ಭಾಗವತ ಕೇಳಬೇಕು. ಕಾಳಿಯನನ್ನು ಉದ್ಧಾರ ಮಾಡಿದ ಪರಮಾತ್ಮ ಆ ಕಾಳಿಯಾಗಿ ಸಂದೇಶವನ್ನು ಕೊಟ್ಟು ಈ ಮುಕ್ತಾಯವಾಗ್ತಾ ಇದೆ. ಮುಂದೆ ಧೇನುಕಾಸುರ, ಅರಿಷ್ಟಾಸುರ, ವೃಷಭಾಸುರ ಒಂದೇ ಎರಡೇ ಒಂದಾರ ಮೇಲೆ ಒಂದು ಅಸುರನ್ನ ಸಂಹಾರ ಮಾಡಿದ್ದಾನೆ. ಕತ್ತೆ ರೂಪದಲ್ಲಿದ್ದ ಅಸುರರನ್ನ ಪರಮಾತ್ಮ ಸಂಹಾರ ಮಾಡಿ ತಾಳೆ ವೃಕ್ಷದಲ್ಲಿರತಕ್ಕಂಥ ಹಣ್ಣನ್ನು ತಿನ್ಲಿಕ್ಕೆ ಕೊಟ್ಟಿದ್ದಾನೆ ಗೋಪಾಲಕರಿಗೆ ಮಧ್ಯಾಹ್ನದ ಕಾಲದಲ್ಲಿ ಹಸಿವಾದರೆ ಯಜ್ಞ ಪತ್ನಿಯರ ಹತ್ರ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳಿದರು. ಎಲ್ಲ ಋಷಿ ಪತ್ನಿಯರ ಬಂದು ಪರಮಾತ್ಮನಿಗೆ ಬಡಿಸಿ ಕೃಷ್ಣಾರ್ಪಣ ಅಂತ ನೈವೇದ್ಯ ಮಾಡಿಬಿಟ್ಟು ಎಲ್ಲ ಗೋಪಾಲಕರ ಜೊತೆಗೆ ಪರಮಾತ್ಮ ಊಟ ಮಾಡ್ತಾನೆ. ಋಷಿಗಳು ಯಜ್ಞ ಮಾಡ್ತಾ ಕೂತಿದ್ದು ಬರೇ ಹೋಗಿ ಬಡಿಸ್ಕೊಂಡು ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ನೈವೇದ್ಯ ಇಲ್ಲ, ಎಲ್ಲ ಮುಗಿದು ಬಿಟ್ಟದ. ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಋಷಿ ಪತ್ನಿಯರು ಭಾಂಡಿ ತಿಕ್ಕಿ ತೊಳ್ಕೊಂಡು ಕೃಷ್ಣ ನಾಳೆಗೆ ನೀ ಎಲ್ಲಿ ಹೋಗ್ತಾ ಅಡಿಗೆ ಮಾಡ್ಲಿಕ್ಕೆ ಬರ್ತೀವಿ ನಾವು ಅಂತ ಹೊಂಟ್ಬಿಟ್ರು. ಅವು ಅಂತಾರೆ ಮನೆಯೊಳಗೆ ಅಡಿಗೆ ಮಾಡ್ಲಿಕ್ಕೆ ತಿರುಗಿ ತಗೊಂಡವ್ರು ಎಲ್ಲ ಭಾಂಡಿ ಅಂತ ಹೇಳಿದ್ರು. ಇಲ್ಲಿಲ್ಲ, ಅಲ್ಲೆಲ್ಲ ಕೈಯಾಗ ಕೋಲ್ ಹಿಡ್ಕೊಂಡು ನಿಂತಾರ, ನಾವೇನು ಹೋಗಂಗಿಲ್ಲ ಅಂತಂದ್ರು. ಅವ್ರು ಕೋಲ್ ಎದಕ್ಕೆ ಹಿಡ್ಕೊಂಡು ನಿಂತಾರ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಹೋಗ್ರಿ ತಿರುಗಿ ಅಂತ ಹೇಳಿದ್ರು. ಅವರು ಹತ್ರ ಹೋದ್ಮೇಲೆ ಅವರೆಲ್ಲ ಕೋಲಿ ಇವ್ರ ಕೈಯಾಗ ಕೊಟ್ಟು ನಮ್ಗೆ ಹೊಡಿರಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಯಾಕೆ ಹೊಡಿಬೇಕ್ರಿ, ನಾವೇ ತಪ್ಪು ಮಾಡಿವಿ, ಕೃಷ್ಣನ ಹತ್ರ ನಾವು ಹೋದದ್ದೇ ತಪ್ಪು ಅಂತಂದ್ರೆ ನೀವು ಹೋದದ್ ತಪ್ಪಲ್ಲ, ನಾವು ಬರದೇ ಇದ್ದ ತಪ್ಪಾಗಿದೆ, ಅದಕ್ಕೆ ಹೊಡಿಯಿರಿ ಅಂತ ಹೇಳಿದ್ರು. ಅಂದ್ರೆ ಋಷಿಗಳು ಕೂಡ ಬರೇ ಕೇವಲ ಯಜ್ಞ ಕರ್ಮಗಳನ್ನ ಮಾಡಿ ಆ ಯಜ್ಞದ ಉದ್ದೇಶನಾಗಿರ್ತಕ್ಕಂಥ ಭಗವಂತನೇ ಪ್ರತ್ಯಕ್ಷನಾಗಿರುವಾಗ ಅದನ್ನ ತಿಳಿಯದೆ ಅವನಿಗೆ ಸಮರ್ಪಣ ಮಾಡದೆ ನೈವೇದ್ಯ ಮಾಡಿದ್ರೆ ಏನ್ ಪ್ರಯೋಜನ ಎನ್ನುವ ತಾತ್ಪರ್ಯವನ್ನ ತಿಳಿಸುವುದಕ್ಕೆ ಈ ಕಥೆ. ಅವರು ಬೈಬೇಕು ಅಂತಲ್ಲ, ಪಂಡಿತರಿಗೆ ತಿರಸ್ಕಾರ ಮಾಡ್ಬೇಕಂತಲ್ಲ, ಋಷಿಗಳಿಗೆ ಬೈಯೋದಂತೂ ಅಲ್ಲ. ಈ ತತ್ವವನ್ನ ತಿಳಿಸ್ತಾರೆ. ಮುಂದೆ ಪರಮಾತ್ಮ ಯಜ್ಞ ದೊಡ್ಡ ಇಂದ್ರನನ್ನ ಕುರಿತು ಯಜ್ಞವನ್ನ ಮಾಡ್ತಾ ಇದ್ರೆ ಆ ಮಹೋತ್ಸವವನ್ನ ನಿಲ್ಲಿಸಿ ಎಲ್ಲರನ್ನ ಗೋವರ್ಧನನ ಪೂಜೆಗಾಗಿ ಕರೆದುಕೊಂಡು ಹೋಗ್ತಾನೆ. ಆ ಗೋವರ್ಧನ ಪೂಜೆಯನ್ನ ಮಾಡ್ತಾ ಇರುವಾಗ ಒಂದು ದೊಡ್ಡ ರೂಪದಿಂದ ತಾನು ಸ್ವೀಕಾರ ಮಾಡ್ತಾನೆ ಫಲವನ್ನ. ಒಂದು ಕಡೆಯಿಂದ ಪೂಜೆ ಮಾಡಿಸ್ತಾನೆ. ಅಣುರೂಪ, ಬೃಹದ್ ರೂಪ. ಇಂದ್ರ ಒಂದೂ ದಿವಸ ನಿಮ್ ನೈವೇದ್ಯ ತಗೊಳ್ಳಿಲ್ಲ, ನಮ್ ದೇವರು ನೈವೇದ್ಯ ತಗೊಳ್ತಾನೆ, ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಇನ್ನೂ ಪೂಜೆ ಮುಗಿಸ್ಕೊಂಡು ಮನೆ ಮುಟ್ಟಿಲ್ಲ, ಸಾಮರ್ಥಕ ಮೇಘಗಳನ್ನ ಆನೆ ಸೊಳ್ಳಿನ ಆಕಾರದಲ್ಲಿ ಮಳೆ ಬೀಳಿಸ್ತಾನೆ ಇಂದ್ರ. 7 ದಿನ ಮಳೆ ಬೀಳಿಸಿದ್ರೆ 7 ದಿನ ಪರಮಾತ್ಮ ಛತ್ರಿ ಹಿಡಿದಾಗೆ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿದ್ದ. ಒಂದು ಛತ್ರಿ ಹಿಡಿದಾಗ, ಛತ್ರಿಗೆ ನಡಬರಕೆ ಹಿಡಿಬೇಕಾಗ್ತದೆ, ಕೋಲು ದಂಡಿಗೆ ಹಿಡಿಲಿಕ್ಕೆ ಆಗಿಲ್ಲ ಬಹಳ. ಕೃಷ್ಣ ದಂಡೆಯಿಂದ ಪರ್ವತವನ್ನು ಎತ್ತಿದ್ದ ಅಂತ ದೇವರ ಸಾಮರ್ಥ್ಯ ವಿಚಾರ ಮಾಡಿ. ಇದೇನ್ರಿ ಬಹಳ ದೊಡ್ಡದೇನು? ದೇವರ ವಿಷಯದಲ್ಲಿ ಯಾವುದೂ ಆಶ್ಚರ್ಯವಲ್ಲ, ನಾವು ಅದನ್ನ ಆಶ್ಚರ್ಯ ಅಂತ ತಿಳಿಬೇಕು. ಗೋವರ್ಧನ ಅಂತ ಅನ್ನೋದು ಬಹಳ ಅದ್ಭುತವಾಗಿರತಕ್ಕಂಥದ್ದು. ಆ ಗೋವರ್ಧನೋದ್ಧಾರವನ್ನ ಪರಮಾತ್ಮ ಮಾಡಿದ. 7 ದಿನಗಳವರೆಗೆ ಹಿಡಿದ್ರು ಏನು ಕೈ ಇಲ್ಲ, ಕುಯ್ಯಿಲ್ಲ, ಶಬ್ದ ಇಲ್ಲ. ಕೆಲವರು ತಕರಾರು ಮಾಡಿದ್ರು, ಕೃಷ್ಣ ಪೂಜೆ ಮಾಡೋದಕ್ಕೆ ಹೋಗ್ತಾನೆ, ಮಳೆ ಸುರಿಸಿದ ಅಂದ್ರೆ ಏನ್ ಕೇಳ್ತೀರಿ, ಆಮೇಲೆ ಇಂದ್ರನಿಗೆ ಸಿಟ್ಟು ಬರ್ತದೆ ಅಂತ ಹೇಳೇ ಇದ್ರು. ಮಳೆ ಬಿದ್ದಿತ್ತು, ಅವರೆಲ್ಲ ಗರಿಗೆದ್ರೆ ನಿಂತು ಬಿಟ್ಟಿದ್ರು. ಆಗ ಕೃಷ್ಣನನ್ನ ಎಲ್ಲಾರು ಬೈತಾ ಇದ್ರು, ಕೃಷ್ಣನ ಬೈಬೇಡ್ರಿ, ಅವನೇ ಉದ್ಧಾರ ಮಾಡ್ತಾನೆ ಅಂತ. ಎಲ್ಲ ಗೋವರ್ಧನೋದ್ಧಾರ ಮಾಡಿ ಎಲ್ಲರೂ ವಾಕ್ ಕರೆದ. ಅವ್ರು ಬದಲಿತಾ ಇರೋದಿಲ್ಲ, ಮಹಾ ಕಿರಿಗೇಡಿ ಕೃಷ್ಣ, ಎಲ್ಲರೂ ಕೈ ಬಿಟ್ರೆ ಏನ್ ಮಾಡುವುದು ಅಂತ. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ವಿಶ್ವಾಸ